ಶಂಕಿತ ಉಗ್ರರ ಟಾರ್ಗೆಟ್ ಆಗಿತ್ತ ರಾಮ ಮಂದಿರ. ದಾವಣಗೆರೆಯಲ್ಲಿ ಬಂಧಿತನಾಗಿರೋ ಶಂಕಿತ ಉಗ್ರ ಪಾಕ್ ಮೂಲದ ರಾಣಾಗೆ ರಾಮ ಮಂದಿರದ ಮಾಹಿತಿಯನ್ನ ಕೊಟ್ಟಿದ್ದ. ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ. ರಾಮ ಮಂದಿರ ಸ್ಫೋಟಿಸುವ ಸಂಚನ್ನ ರೂಪಿಸಿದ್ದ. ಪಾಕ್ ಮೂಲದ ರಾಣಾಗೆ ಈ ರಾಮ ಮಂದಿರದ ಒಂದು ಮಾಹಿತಿಯನ್ನ ಈತ ಕೊಟ್ಟಿದ್ದ. ನ್ಯೂಸ್ 18ಗೆ ಸಿಕ್ಕಿದೆ ಶಂಕಿತ ಸುಹೇಲ್ ವಿರುದ್ಧದ ಎಫ್ಐಆರ್ ನಲ್ಲಿ ದಾಖಲಾಗಿದೆ ಬೆಚ್ಚಿ ಬೀಳಿಸುವ ಅಂಶಗಳು. ಈತ ಉರ್ದು ಮಿಶ್ರಿತ ಹಿಂದಿಯಲ್ಲಿ ಮಾತನಾಡಿರುವ ಆಡಿಯೋ ಕೂಡ ಇದ್ದು, ರಾಣಾಜಿ ಅನ್ನುವ ಹೆಸರಿನ ನಂಬರ್ ನಲ್ಲಿ ಆತ ಆಡಿಯೋ ಕೂಡ ಆತ ಇದೆ. ಅಂದ್ರೆ ರಾಣಾಜಿ ಅಂತ ಹೇಳಿ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಾನೆ. ಆ ಒಂದು ನಂಬರ್ ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆಡಿಯೋ ಕೂಡ ಸಿಕ್ಕಿದೆ. ಆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಇದೀಗ ಈತ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನುವ ಮಾಹಿತಿಯನ್ನು ಕೂಡ ಹೊರಹಾಕಿದೆ. ಭಯೋತ್ಪಾದಕ ಕೃತ್ಯವನ್ನ ನಡೆಸೋದಿಕ್ಕೆ ಈತ ಸಂಚು ರೂಪಿಸಿರುವುದು ಪತ್ತೆಯಾಗಿದೆ. ಸುಹೇಲ್ ವಿರುದ್ಧ BNS 113(3) 197 ಕ್ಲಾಸ್ 1 ಅಡಿ ಪ್ರಕರಣ ದಾಖಲಾಗಿದೆ. ರಾಮ ಮಂದಿರವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ನ ಈತ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದ್ದು ಕಾರಣ ಎಫ್ಐಆರ್ ಅಲ್ಲಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಬೆಚ್ಚಿ ಬೀಳಿಸುವ ಅಂಶಗಳು ಇದೆ. ಈಗ ಆತನ ವಿರುದ್ಧ ದಾಖಲಾಗಿರುವ ದೂರಿನಲ್ಲಿ ಆತನನ್ನ ಈಗಾಗಲೇ ವಿಚಾರಣೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ NIA ಹಾಗೆಯೇ ಪೊಲೀಸ್ ಅಧಿಕಾರಿಗಳು. ನಿನ್ನೆ ಕೂಡ ತುಮಕೂರಿಗೆ ಈತನನ್ನ ಕರ್ಕೊಂಡು ಬಂದಿದ್ರು. ಜೊತೆಗೆ ಆತನಿಗೆ ಅಲ್ಲಿ ಯಾರ್ಯಾರ ಬಗ್ಗೆ ಏನಾದ್ರೂ ಪರಿಚಯ ಇದೆಯಾ, ಯಾರ ಜೊತೆಗೆ ಆದ್ರೂ ಆತನಿಗೆ ಸಂಪರ್ಕ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಇಡೀ ದಿನ ವಿಚಾರಣೆಯನ್ನ ಮಾಡಿ ಮಹಜರನ್ನ ಮಾಡಿ ನಂತರ ಆತನನ್ನ ಮತ್ತೆ ದಾವಣಗೆರೆಗೆ ಕರ್ಕೊಂಡು ಹೋಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗಾಗಲೇ ಸುಹೇಲ್ನ ನಿರಂತರ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಚ್ಚಿ ಬೀಳಿಸುವ ಅಂಶಗಳು ಗೊತ್ತಾಗ್ತಾ ಇದೆ? ಏನು ಪ್ರಮುಖವಾಗಿ ಇಲ್ಲಿ ಏನು ಈತನನ್ನ ನಿನ್ನೆ ಕರೆದುಕೊಂಡು ಬಂದು ಸುಹೇಲ್ನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂದ್ರೆ ಇಲ್ಲಿ ಏನು ರಾಮ ಮಂದಿರವನ್ನ ಸ್ಫೋಟ ಮಾಡುವಂತ ಭಯಾನಕ ಒಂದು ಏನು ವಿಚಾರವನ್ನ ಈಗ ಪೊಲೀಸ್ ಎದುರು ಅಥವಾ ಒಪ್ಕೊಂಡಿರೋದು, ಅದಲ್ಲದೆ ಕೂಡ FIR ಕೂಡ ದಾಖಲಾಗಿರುವಂತದ್ದು. ಏನು ಈತ ಕೆಲವೊಂದಿಷ್ಟು ಗ್ರೂಪ್ಗಳು ಏನಿತ್ತು, ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಇನ್ನಿತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳೇನಿತ್ತು, ಕೆಲವೊಂದಿಷ್ಟು ಅದರಲ್ಲಿ ಪ್ರಮುಖವಾಗಿ ಈ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗಿತ್ತು. ಎಲ್ಲೆಲ್ಲಿ ಏನು ವಿಧ್ವಂಸಕ ಕೃತ್ಯಗಳನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಈಗ ಸದ್ಯಕ್ಕೆ ವಿಚಾರಣೆ ವೇಳೆ ಅಂತ ಏನು ಇಲ್ಲಿ ವಿಚಾರಣೆ ಮಾಡುವಂತಹ ಹರಿಹರ ಗ್ರಾಮಾಂತರ ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಬಂದಿರುವಂತದ್ದು ಏನು ಈ ರಾಮ ಮಂದಿರ ಸ್ಫೋಟಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ವಿ, ಈ ಬಗ್ಗೆ ರಾಣಾಜಿ ಅವ್ರ ಜೊತೆ ಕೂಡ ಮಾತನಾಡಿದ್ದೆ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸ್ ಎದುರು ಬಾಯ್ಬಿಟ್ಟಿರುವಂತದ್ದು. ಈಗ ಆತನ ಒಂದು ಫೋನ್ ನಲ್ಲಿ ಕೂಡ ರಾಣಾಜಿ ಅಂತ ಹೇಳಿ ಆತನ ಒಂದು ಫೋನ್ ನಂಬರ್ ಕೂಡ ಸೇವ್ ಆಗಿರುತ್ತೋ. ಅದರಲ್ಲಿ ಕೆಲವೊಂದಿಷ್ಟು ಏನು ವೆಪನ್ಸ್ ಗಳ ಫೋಟೋಗಳು, ಅದಲ್ಲದೆ ಉಗ್ರ ಹೋಲುವಂತಹ ಹಲವು ಭಾವಚಿತ್ರಗಳು, ಈ ರೀತಿ ಒಂದಿಷ್ಟು ಭಾವಚಿತ್ರಗಳು ಕೂಡ ಗ್ರೂಪ್ ಅಲ್ಲಿ ಬಂದಿರುವಂತದ್ದು ಸಾಕಷ್ಟು ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಇದೇ ಬೆನ್ನಲ್ಲಿ ಈಗ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅಂದ್ರೆ ಈತ ಮತ್ತೆ ಇನ್ಯಾರಾದ್ರೂ ಸಂಪರ್ಕದಲ್ಲಿ ಇದಾರ ಏನು ಎತ್ತ ಅಂತ. ಯಾಕಂದ್ರೆ ಈತ ಏನು ದಾವಣಗೆರೆ ಏನು ಹರಿಹರಕ್ಕೆ ಬಂದು ಇಲ್ಲಿ ಒಂದು ಗ್ರಾಮದಲ್ಲಿ ಏನು ಮನೆ ಮಾಡಿದ್ರು. ಆ ಒಂದು ಮೊದಲೇ ಈ ಉತ್ತರ ಪ್ರದೇಶ ಈ ಕಡೆಯಿಂದ ಬಂದ ಏನು ಒಂದು 10 ಜನ ಟೀಮ್ ಇತ್ತು ಇವ್ರದ್ದು. ಇವರು ಇಲ್ಲಿ ಪೇಂಟ್ ಕೆಲಸ ಮಾಡ್ತಿದ್ರು. ಅವರ ಜೊತೆ ಬಂದು ಇವ್ರ ಅಣ್ಣ ಮತ್ತು ತಮ್ಮ ಇಬ್ರು ಕೂಡ ಏನು ಜಾಯ್ನ್ ಆಗಿದ್ರು. ಜಾಯ್ನ್ ಆದ ಸಂದರ್ಭದಲ್ಲಿ ಕೇವಲ 15 ದಿನ ಆಗಿತ್ತು. ಹಾಗಾಗಿ ಏನು ಆ ಅಣ್ಣ ಜೊತೆಲಿದ್ರು ಕೂಡ ಅಣ್ಣನಿಗೆ ಗೊತ್ತಿಲ್ಲದೆ ಈ ರೀತಿ ಎಲ್ಲಾ ಕೆಲಸಗಳನ್ನು ಈತ ಏನು ಫೋನ್ ಮುಖಾಂತರನೇ ಎಲ್ಲ ಬೆಳೆಸ್ಕೊಂಡು ಮಾತಾಡ್ತಿದ್ರು. ಆದ್ರೆ ಅದು ಇದುವರೆಗೂ ಕೂಡ ಅಣ್ಣ ಜೊತೆಗಿದ್ರು ಕೂಡ ಅಣ್ಣನೂ ಕೂಡ ಯಾವುದೇ ರೀತಿಯ ಮಾಹಿತಿ ಗೊತ್ತಿರಲಿಲ್ಲ. ಇಲ್ಲಿ ಪೊಲೀಸರು ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಷ್ಟೇ ಇದನಿಗೆ ಮಾಹಿತಿ ಗೊತ್ತಾಗಿರೋದು ಅಣ್ಣನೂ ಕೂಡ. ಹಾಗಾಗಿ ಈಗ ಇನ್ನೊಂದಿಷ್ಟು ಏನು ಆತನ ಜೊತೆಗಿದ್ರ 10 ಜನ ಅವರು ಕೂಡ ಈತನ ಜೊತೆಗೆ ಯಾವಾಗಿಂದ ಏನೋ ಸಂಪರ್ಕ ಇದ್ರ ಏನು, ಇವರು ಗ್ರೂಪ್ ಅಲ್ಲಿ ಇದ್ರ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.